ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 1/4 kg ಟೊಮೊಟೊ, ಒಂದು 7 ಕ್ಯಾಪ್ಸಿಕಮು, ಒಂದು ಈರುಳ್ಳಿ, ಒಂದು 4 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಆಮೇಲೆ ಫಸ್ಟ್ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಿಟ್ಟು ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಚಪಾತಿ ಮಾಡೋಕ್ಕೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿಸ್ಕೊಂಡು ಕಲಿಸ್ಕೊತೀನಿ. ಒಂದು 5 ನಿಮಿಷ ಕಲಸಿ ಒಂದು 5 ನಿಮಿಷ ನೆನೆ ಇಡ್ತೀನಿ. ಒಂದು 5 ನಿಮಿಷ ಒಂದು ಅರ್ಧ ಗಂಟೆ ಆಗಲಿ, ಪಲ್ಯ ಮಾಡಿದ್ಮೇಲೆ ಚಪಾತಿ ಮಾಡೋದಾಯಿತು ಅಂತ ಅಂದ್ಬಿಟ್ಟು ಫಸ್ಟು ನೆನೆಸಿಡ್ತಿದ್ದೀನಿ ಫ್ರೆಂಡ್ಸ್. ಒಂದು ಕಲಸಾದ್ಮೇಲೆ ಈಗ ಕ್ಯಾಪ್ಸಿಕಮ್ಮು, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಈಗ ಸ್ವಲ್ಪ ಈರುಳ್ಳಿ ಬಾಣಲಿ ಕಾಯ್ತಂಗ ವೆಯ್ಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಬಿಡ್ಕೊತೀನಿ. ಎಣ್ಣೆ ಬಿಡ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾಯ್ತಂಗ ವೆಯ್ಟ್ ಮಾಡಾದ್ಮೇಲೆ ಸ್ವಲ್ಪ ಈರುಳ್ಳಿ ಆಯಿಲ್ ಬಿಟ್ಕೊತಿದ್ದೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅದು ಫ್ರೈ ಆಗಲಿ ಫ್ರೆಂಡ್ಸ್. ಈ ಬಾಣಲಿ ತೊಗೊಂಡು ನನ್ನ ಮದುವೆ ಆದಾಗ ತೊಗೊಂಡಿದ್ದು ಫ್ರೆಂಡ್ಸ್. ಆದರೆ ಇದು ಎಷ್ಟು ಗಟ್ಟಿ ಇದೆ ಅಂದರೆ ಈ ಥರ ಕ್ವಾಲಿಟಿ ಇವಾಗ ಮತ್ತೆ ಸಿಗೋಲ್ಲ. ಹಸಿಮೆಣ್ಸಿನ್ಕಾಯಿ ಸಹಿತ ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್, ಕೆಂಪುಗಾಗಂಗೆ. ಆದರೆ ಅವಾಗ ಬಂದಷ್ಟು ಕ್ವಾಲಿಟಿ ಇವಾಗ ಬಾಣಲಿಗಳು, ಈ ಥರ ಬಾಣಲಿಗಳು ಸಿಗೋಲ್ಲ. ಈಗ ಏನಾದರೂ ಐರನ್ನು ಆ ಥರ ಬಂದಿದೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾಪ್ಸಿಕಮ್ ಸಹಿತ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾಳೆ ಪಾಪುಗೆ ವ್ಯಾಕ್ಸಿನ್ ಹಾಕ್ಸೋಕೆ ಕರ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನನಗೆ ಇವಾಗಲಿಂದನೇ ಭಯ ಸ್ಟಾರ್ಟ್ ಆಗ್ತಾಯಿದೆ. ಆದರೆ ಏನು ಮಾಡೋಕ್ಕಾಗಲ್ಲ. ಅದು 9 ಮಂತ್ಸ್ದು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗಿತ್ತು. ಹೋದ ವಾರ ಹೋಗಿದ್ದೆ, ಅವರು ಹಾಕಲಿಲ್ಲ. ಕ್ಯಾಪ್ಸಿಕಮ್ ಸಹಿತ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಖಾರದ ಪುಡಿ, ಉಪ್ಪು, ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಅದನ್ನು ಸ್ವಲ್ಪ ಅರಶಿನದ ಪುಡಿನೂ ಆ್ಯಡ್ ಮಾಡಿಕೊಂಡೆ. ಈ ಕಡೆ ಚಪಾತಿ ಮಾಡ್ಕೊಂಡೆ ಉಜ್ಜುತ್ತಲೇ ಮತ್ತು ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಅಷ್ಟು ಟೈಮ್ ಇರಲಿಲ್ಲ. ಆಲ್ರೆಡಿ 10 ಗಂಟೆ ಆಗೋಗಿತ್ತು. ಬೆಳಗ್ಗೆ ಜೀವನಿಗೆ ಅನ್ನ ಸಾಂಬಾರು ಕೊಟ್ಟು ಕಳಿಸಿದ್ದೀನಿ. ಅವನು ಬೆಳಗ್ಗೆನೇ ರಸಮ್ಮು ರೈಸು ತೊಗೊಂಡೋದ. ಹಂಗಾಗಿ ನಾವು ಸ್ವಲ್ಪ ಲೇಟಾಗಿ ಅಡುಗೆ ಟಿಫನ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಪಲ್ಯ ಎಲ್ಲ ರೆಡಿ ಆಯಿತು. ನಾನು ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವಳದು ಪಾಪು ಇದೆ. ಅವಳು ವ್ಯಾಕ್ಸಿನ್ ಹಾಕ್ಸೋಕ್ಕೆ ಬರ್ತಾಳೇನೋ ಅಂತ ಕೇಳೋಕೆ ಹೋಗಿದ್ದೆ. ಇಲ್ಲ, ನೀನು ಹೋಗ್ಬಿಟ್ಟು ಬಾ, ನಾನು ಇದೇ ಏರಿಯಾಗೆ ಬರ್ತಾರಲ್ವ ಫ್ರೆಂಡ್ಸ್ ಅಂಗನವಾಡಿಗೆ, ಅವಾಗ ಹಾಕಿಸ್ಕೊಳ್ತೀನಿ ಅಂತಂದು. ಅಲ್ಲಿಂದ ರಿಟರ್ನ್ ಬರ್ತಾ ಕಡಲೆಪುರಿ ತೊಗೊಂಬಂದಿದ್ದೆ. ಅದನ್ನು ಎಲ್ಲರೂ ಕಡಲೆಪುರಿ ಎಲ್ಲ ಮಿಕ್ಸ್ ಮಾಡಿ ಟೀ ಎಲ್ಲ ಮಾಡಿಕೊಂಡೆ ಫ್ರೆಂಡ್ಸ್, ಅದ್ರ ಜೊತೆ ತಿನ್ನೋಕ್ಕೆ ಅಂತ. ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ದೀವಿ. ಟೀ ಎಲ್ಲ ಫಸ್ಟ್ ನಾವು ಈ ಥರ ಟೀ ಮಾಡ್ಕೊತೀನಿ ಒಂದೊಂದ್ಸಲಿ. ಬೆಲ್ಲ ಮತ್ತು ಸ್ವಲ್ಪ ಸಕ್ಕರೆ, ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಹಾಲು ಹಾಕಿ ಮಾಡ್ಕೊಳ್ತಿದ್ದೀನಿ. ಇವಾಗ ಮಂಡಕ್ಕಿ ಎಲ್ಲ ತಿನ್ಕೊಂಡು ಕೂತಿದ್ದೀವಿ. ನಮ್ಮ ಖುಷಿ ಎಷ್ಟು ರಂಪ ಮಾಡಿದ್ದೇನೆ ಅಂದರೆ ಹೇಳೋಕ್ಕಾಗಲ್ಲ. ಎಲ್ಲ ಮಂಡಕ್ಕಿ ತಗೊಂಡು ಕೆಳಗಡೆ ಸುರಿಯೋನು. ಆ ಕೆಳಗೆ ಪ್ಲೇಟಲ್ಲಿ ಹಾಕ್ಕೊಟ್ರೆ ತಿನ್ನಲ್ಲ ಫ್ರೆಂಡ್ಸ್. ಅವ್ರು ಕೆಳಗಡೆ ಸುರ್ಕೊಂಡೇ ತಿನ್ನೋದು. ಅದಾದಮೇಲೆ ಎಲ್ಲ ನೋಡಿ ಫ್ರೆಂಡ್ಸ್, ಎಲ್ಲ ತಿಂದ್ಬಿಟ್ಟು ಕುಡಿದ್ಬಿಟ್ಟು ಎಲ್ಲ ಎದ್ದೋಗಿದ್ದಾರೆ. ಇವಳು ಕ್ಲೀನ್ ಮಾಡ್ತಿದ್ದಾರೆ. ನನ್ನ ತಮ್ಮರಿಬ್ಬರು ಕಾಲು ಎತ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ದಾರೆ. ಗಂಡು ಮಕ್ಕಳೇ ಎಷ್ಟು ಫ್ರೆಂಡ್ಸ್, ಒಬ್ಬೊಬ್ಬರು ಏನು ಕೆಲಸನೇ ಮಾಡ್ಕೊಡಲ್ಲ. ಸುಮ್ಮನೆ ಹೋಗಿ ಮಲ್ಕೊಂಡಿದ್ದಾನೆ ಅವನು. ನಾವು ಇದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಮತ್ತು ನೈಟ್ಗೆ ನಾವು ಟಿಫನ್ನೇ ಮಾಡಿದ್ದೆ. ಏನು ಅನ್ನ ಸಾಂಬಾರು ಏನು ಮಾಡೋಕ್ಕೋಗಲಿಲ್ಲ. ಟೊಮೊಟೊ ಸಬ್ಬಕ್ಕಿ ಬಾತ್ ಮಾಡೋಣ ಅಂತ ಟೊಮೊಟೊ, ಬೀನ್ಸು, ಈರುಳ್ಳಿ, ಚಕ್ಕೆ ಲವಂಗ, ಖಾರದ ಪುಡಿ ಇಷ್ಟೇ ಸಾಕಾಗುತ್ತೆ. ಸ್ವಲ್ಪ ಉಪ್ಪು, ಇದು ಕಾಳಿತ್ತು ಹಂಗೆ ಸಾರು ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ಏನು ಅಡುಗೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಜಯನಗರಕ್ಕೆ ಹೋಗಬೇಕು, ಹಂಗಾಗಿ ಅದು ದೂರ ಆಗುತ್ತಲ್ವ ಫ್ರೆಂಡ್ಸ್. ಹಾಗಾಗಿ ಏನು ಮಾಡೋಕ್ಕೋಗಲಿಲ್ಲ. ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನಾನು. ಈರುಳ್ಳಿ, ಟೊಮೊಟೊ, ಕರಿಬೇವು ಹಾಕಿ ಒಗ್ಗರಣೆ ಹಾಕ್ಕೊಂಡು ಮಸಾಲ ರುಬ್ಬಿಟ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಮೊಳಕೆ ಹುರುಳಿಕಾಳು ಸಾಂಬಾರಲ್ವ. ಚಕ್ಕೆ, ಮಸಾಲ, ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಧನಿಯಾ ಪುಡಿ ಇಷ್ಟು ಮಿಕ್ಸ್ ಮಾಡಿಕೊಂಡು ಮಾಡ್ಕೊತೀನಿ ಫ್ರೆಂಡ್ಸ್. ವ್ಯಾಕ್ಸಿನ್ ಹಾಕ್ಸೋಕೆ ಹೋಗ್ಬೇಕಲ್ಲ ಫ್ರೆಂಡ್ಸ್, ನಂಗೆ ನಿದ್ದೆನೂ ಬರ್ತಾಯಿಲ್ಲ. ಒಂಥರ ವ್ಯಾಕ್ಸಿನ್ ಹತ್ತತ್ರ ಬಂದಾಗೆ ನನಗೆ ಫುಲ್ಲು ಭಯ ಅನ್ನಿಸ್ಬಿಡ್ತೈತೆ. ಯಪ್ಪ, ಹೆಂಗೆ ನೋವು ತಡ್ಕೊಂಡು. ಅದು 3 ವ್ಯಾಕ್ಸಿನ್ ಇದೆ 9 ಮಂತ್ಸಿಗೆ. ಆದರೆ ಇವಾಗ ಅವನಿಗೆ 11 ತಿಂಗಳು. ಆದ್ರೂ ಸ್ವಲ್ಪ ಲೇಟ್ ಆಗಿತ್ತು. ಫಸ್ಟ್ನೇ ತಿಂಗಳಲ್ಲೆಲ್ಲ ಅವನಿಗೆ ವ್ಯಾಕ್ಸಿನ್ ಲೇಟಾಗಿ ಹಾಕ್ಸಿದ್ವಿ ನಾವು. 5 ತಿಂಗಳು, 3.5 ತಿಂಗಳಿದ್ದು 5.5 ತಿಂಗಳಿಗೆ ಹಾಕ್ಸಿದ್ದೆ. ಕೋಲ್ಡ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಹಂಗಾಗಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ನನ್ನ ತಂಗಿಗೆ ಖುಷಿಗೆ ಊಟ ಮಾಡಿಸು ಅಂತ ಕೊಟ್ಟರೆ ಅವಳು ಬಿಗ್ ಬಾಸ್ ನೋಡ್ಕೊಂಡು ಈ ಕಡೆ ಊಟಕ್ಕೆ ಇಟ್ಟಿರೋದು ಪಾಪುಗೆ ಸರಿ ಮಾಡಿಕೊಟ್ಟಿರೋದೇ ಮರ್ತೋಗಿದ್ದಾಳೆ. ಅವ್ನು ಹಂಗಾಗಿ ಅವನೇ ತಗೊಂಡು ತಿನ್ನೋಣ ಅಂತ ಹೋಗಿ ಫುಲ್ಲು ಹಾಸಿಗೆ ಎಲ್ಲ ಮಾಡ್ಕೊಂಡು ಮುಖ ಎಲ್ಲ ಮಾಡ್ಕೊಂಡಿದ್ದಾನೆ. ನಾನು ತಿನ್ಸೋಕೆ ಹೋದ್ರೂ ತಿಂತಾಯಿಲ್ಲ, ಅವ್ರ ಅಪ್ಪ ತಿನ್ಸೋಕೆ ಹೋದ್ರೂ ತಿಂತಾಯಿಲ್ಲ. ನಾನೇ ತಿಂತೀನಿ ಅಂತ. ನೋಡಿ ಫ್ರೆಂಡ್ಸ್, ಇನ್ನು 11 ತಿಂಗಳಿಗೆ ಎಷ್ಟು ರಾಮಾಯಣ ಮಾಡ್ತಾಯಿದ್ದೆ. ನೀನು ಏನು ಹೇಳಿದ್ರು ನಾನೇ ತಿಂತೀನಿ, ನಾವು ಯಾರು ಮುಟ್ಟಿದ್ರೆ ಸಾಕು ಅಂತಳನು. ನಾನೇ ತಿಂತೀನಿ ಅಂತ ಎಲ್ಲ ಬಟ್ಟೆಗೆಲ್ಲ ಮುಳುಸ್ಕೊಂಡಿದ್ದಾನೆ. ಅವನಿಗೂ ಆಮೇಲೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬಂದೆ ನಾನು. ಆದರೆ ಈಗಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ ಫ್ರೆಂಡ್ಸ್ ಇವನು. ರಾತ್ರಿ 11:30 ಆದ್ರೂ ಮಲ್ಕೊಳಲ್ಲ.
ಆಟ 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 ಬೆಳಗ್ಗೆ ಹೊತ್ತು ಮಲಗಲ್ಲ ಫ್ರೆಂಡ್ಸ್. ಇವನಂತೂ ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಇವನ್ಕಿಂತ ಒಂದು 2 ದಿನ 3 ದಿನ ಚಿಕ್ಕವ್ರು ಇರೋರೆಲ್ಲ ಸ್ನಾನ ಮಾಡಿಸ್ಬಿಟ್ರೆ ಬೆಳಗ್ಗೆನೆಲ್ಲ ಮಲ್ಕೊಬಿಡ್ತಾರೆ. ಇವನಂತೂ ಸಿಕ್ಕಾಪಟ್ಟೆ ಆಟ ಮಾಡ್ತಾನೆ ಫ್ರೆಂಡ್ಸ್, ಮಲಗೋದೇ ಇಲ್ಲ. ನನಗಂತೂ ಭಾಳ ಸುಸ್ತು ಮಾಡ್ತಾನೆ ಅವನು. ನೋಡಿ ಫ್ರೆಂಡ್ಸ್ ಹೆಂಗೆ ಬಡಿತಾ ಇದ್ದಾನೆ. ಮನೆಗೆಲ್ಲ ಟೈಲ್ಸ್ಗೆಲ್ಲ ಹಚ್ಕೊಂಡು, ಬಟ್ಟೆಗೆಲ್ಲ ಹಚ್ಕೊಂಡು, ಜುಟ್ಟಿಗೆಲ್ಲ ಹಚ್ಕೊಂಡು ಮಾಡ್ತಾಯಿದ್ದಾನೆ. ಅದಾದಮೇಲೆ ಪಲಾವೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಸಬ್ಬಕ್ಕಿ ಬಾತ್ ಮಾಡಿದ್ನಲ್ಲ ಅದು ರೆಡಿಯಾಗಿತ್ತು. ನಾವು ತಟ್ಟೆಲ್ಲಿ ಹಾಕಿ ತಿಂತಿಲ್ಲ ಅಂದರೆ ಬಾಳೆದೆಲೆ ಇದ್ವು, ಅವತ್ತು ತೊಗೊಂಬಂದಿದ್ವಿ ಊರಿಂದ. ಹಂಗಾಗಿ ಬಾಳೆದೆಲೆಲ್ಲ ಹಾಕ್ಕೊಟ್ಟಿದ್ದೀನಿ. ಆಮೇಲೆ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಲ್ಲ ಬೆಳಗ್ಗೆನೆ ಅಂತ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಮಸೆ ಬಟ್ಟೆಗಳೆಲ್ಲ ಬರ್ತಾವಲ್ಲ, ಅವು ಗ್ಯಾಸ್ ಒರೆಸ್ತಿರೋವು, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಸಾಂಬಾರು ರೆಡಿಯಾಗಿತ್ತು ಬೆಳಗ್ಗೆಗೆ. ಮತ್ತು ಹಾಸ್ಪಿಟಲಿಂದ ಬಂದು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಸಾಂಬಾರೆಲ್ಲ ರೆಡಿ ಮಾಡಿಟ್ಟು ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಕಸ ಎಲ್ಲ ಗೂಡಿಸಿ ನಾವು ಮಲ್ಕೊಳ್ಳೋಷ್ಟೊತ್ತಿಗೆ 11:45 ಆಗಿತ್ತು. ನಮಗೇನೋ ನಿದ್ದೆ ಬರ್ತಿತ್ತು, ಈ ಮಕ್ಳಿಗಂತೂ ನಿದ್ದೆ ಬರೋಲ್ಲ. ನನ್ನ ಇಬ್ಬರು ಮಕ್ಳಿಗೂ ನಿದ್ದೆ ಅನ್ನೋದೇ ದೇವ್ರು ಕೊಟ್ಟಿಲ್ವೇನೋ. 12:45 ಆಯಿತು ಫ್ರೆಂಡ್ಸ್ ಇವ್ರು ಮಲಗೋಷ್ಟೊತ್ತಿಗೆ. ಇವ್ನಿಗೆ 12:45 ಆದರೂ ಸ್ವಲ್ಪನಾದರೂ ಕಣ್ಣಲ್ಲಿ ನಿದ್ದೆ ಅನ್ನೋದೇ ಇಲ್ಲ ನೋಡಿ ಫ್ರೆಂಡ್ಸ್. ಇವ್ನಿಗೆ 12:15 ನಂಗೆ ನಿದ್ದೆ ಅಂದ್ರೆ ನಿದ್ದೆ ಬರ್ತಿತ್ತು, ಬೆಳಗ್ಗೆ ಹಾಸ್ಪಿಟಲಿಗೆ ಬೇರೆ ಹೋಗಬೇಕು ಅಂತ. ಆದರೂ ಅವ್ನು ಮಲ್ಕೊಳ್ಳೇ ಇಲ್ಲ. ಅವ್ನು ಮಲಗೋಷ್ಟೊತ್ತಿಗೆ ನನ್ನ ನಿದ್ದೆನೇ ಓಡೋಗ್ಬಿಟ್ಟಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.